ಒಂದು ಕಾಲದಲ್ಲಿ ಹಸಿರುಗಾಡಿನ ಮಧ್ಯೆ ಇರುವ ಶಾಂತ ಆಶ್ರಮದಲ್ಲಿ ಹಿರಿಯ ಜ್ಞಾನಿ ಗುರು ಮತ್ತು ಅವರ ಒಬ್ಬನೇ ಶಿಷ್ಯನಿದ್ದ. ಆ ಶಿಷ್ಯನಿಗೆ ಮಹಾನ್ ಕನಸುಗಳಿದ್ದವು. ಆದರೆ ಅವನು ಬಹಳ ಆಲಸ್ಯಪರ. ದಿನದ ಕೆಲಸವನ್ನು ಯಾವಾಗಲೂ ನಾಳೆ ಮಾಡ್ತೀನಿ ಎಂದು ಮುಂದೂಡ್ತಾ ಹೋಗ್ತಿದ್ದ. ಪುಸ್ತಕಗಳು ಧೂಳಿನಿಂದ ತುಂಬಿದ್ದು ಕೆಲಸಗಳು ಬೆಳೆದುಕೊಂಡು ಹೋಗುತ್ತಿದ್ದವು. ಪ್ರತಿದಿನವೂ ತಪ್ಪು ಕಾರಣಗಳಲ್ಲಿಯೇ ಕಳೆದಿತ್ತು. ಗುರು ಶಿಷ್ಯನನ್ನು ತಮ್ಮ ಮಗನಂತೆ ನೋಡಿಕೊಳ್ಳುತ್ತಿದ್ದರು. ಶಿಷ್ಯನ ಈ ಉಪೇಕ್ಷೆ ಅವರಿಗೆ ಆತಂಕ ಉಂಟು ಮಾಡಿತ್ತು. ಒಂದು ಬೆಳಗ್ಗೆ ಸೂರ್ಯನ ಬೆಳಕು ಮರಗಳಿಂದ ಹರಿದು ಬರುತ್ತಿರುವಾಗ ಅವರು ಶಿಷ್ಯನ ಬಳಿ ಹೋದರು. ಅವರ ಕೈಯಲ್ಲಿ ಒಂದು ಚಿಕ್ಕ ಕಪ್ಪು ಕಲ್ಲು ಇದ್ದಿತು. ಗುರು ಹೇಳಿದರು, ಇದು ಪಾರಸ ಕಲ್ಲು. ಇದರಲ್ಲಿ ಕಬ್ಬಿಣವನ್ನು ಚಿನ್ನವನ್ನಾಗಿ ಪರಿವರ್ತಿಸಬಲ್ಲ ಶಕ್ತಿ ಇದೆ. ನಾನು ಇದನ್ನು ನಿನಗೆ 1 ದಿನಕ್ಕೆ ಕೊಡುತ್ತಿದ್ದೇನೆ. ನಾನು ಈಗ ಹೋಗಬೇಕು. ನಾಳೆ ಸಾಯಂಕಾಲ ಬರುವವರೆಗೆ ಈ ಕಲ್ಲನ್ನು ಉಪಯೋಗಿಸಬಹುದು. ಆದರೂ ಜ್ಞಾಪಕ ಇರಲಿ, ನಾನು ಹಿಂದಿರುಗಿದಾಗ ಈ ಕಲ್ಲನ್ನು ಹಿಂತೆಗೆದುಕೊಳ್ಳುತ್ತೇನೆ. ಇನ್ನೊಂದು ಅವಕಾಶ ಇರುವುದಿಲ್ಲ. ಶಿಷ್ಯನ ಕಣ್ಣುಗಳು ಆಶ್ಚರ್ಯದಿಂದ ಹೊಳೆಯತೊಡಗಿದವು. ಅವನು ಕಲ್ಪನೆ ಮಾಡಿದನು. ಚಿನ್ನದ ನಾಣ್ಯಗಳು, ರೇಷ್ಮೆ ಉಡುಪುಗಳು ಹಾಗೂ ಅಲಂಕೃತ ಮನೆಗಳು. ಅವನು ಕಲ್ಲನ್ನು ಕೈಯಲ್ಲೇ ಹಿಡಿದಿದ್ದ. ಆದರೆ ಏನನ್ನೂ ತಕ್ಷಣ ಮಾಡಲಿಲ್ಲ. ಇನ್ನೂ ತುಂಬಾ ಸಮಯ ಇದೆ ಎಂದು ಯೋಚಿಸಿದನು. ನಾಳೆ ಬೆಳಗ್ಗೆ ಮಾರುಕಟ್ಟೆಗೆ ಹೋಗಿ ಕಬ್ಬಿಣ ಖರೀದಿಸುತ್ತೇನೆ. ಈಗಲಂತೂ ಊಟ ಮಾಡಬೇಕು, ವಿಶ್ರಾಂತಿ ಬೇಕು ಎಂದು ವಿಶ್ರಾಂತಿಗೆ ಹೋದನು. ತೀವ್ರ ಕನಸುಗಳೊಂದಿಗೆ ಮಲಗಿದನು. ಮರುದಿನ ಬೆಳಗ್ಗೆ ಬೇಗನೆ ಏಳಲೇ ಇಲ್ಲ. ಎದ್ದ ಮೇಲೆ ಮೊದಲಿಗೆ ಪೌಷ್ಟಿಕ ಆಹಾರ ತಿನ್ನುತ್ತೇನೆ ಎಂದು ತಿಂದನು. ನಂತರ ಚಿಕ್ಕ ವಿಶ್ರಾಂತಿ ತೆಗೆದುಕೊಳ್ಳೋಣ ಎಂದು ಮತ್ತೆ ಮಲಗಿದ. ಸಮಯ ಹೀಗೆ ಹರಿದಂತೆ ಸಾಗುತ್ತಾ ಬಂತು. ಅವನು ಎದ್ದಾಗ ಸೂರ್ಯನ ಆಕರ್ಷಕ ಹೊಳಪು ಪಶ್ಚಿಮ ದಿಕ್ಕಿಗೆ ತಿರುಗಿತ್ತು. ಅವನು ತುರ್ತುವಾಗಿ ಎದ್ದು ಓಡಿದನು. ಆದರೆ ಹೊತ್ತು ಮೀರಿತ್ತು. ಗುರು ಬುದ್ಧಿವಾದ ಕೊಡುವ ಕ್ಷಣ ಅವನು ಹರಸಾಹಸದಿಂದ ಆಶ್ರಮದ ಬಾಗಿಲಿಗೆ ತಲುಪಿದಾಗ ಗುರು ಅವರು ಅಲ್ಲಿಯೇ ನಿಂತಿದ್ದರು. ಗುರುದೇವ, ದಯವಿಟ್ಟು ಇನ್ನೂ 1 ಗಂಟೆ ಕೊಡಿ ಎಂದು ಶಿಷ್ಯ ಕೇಳಿದನು. ಗುರು ಬಿಗುವಿಲ್ಲದ ಧ್ವನಿಯಲ್ಲಿ ಹೇಳಿದರು, ನಿನ್ನ ಬಳಿ 1 ದಿನವಿತ್ತು. ನೀನು ಏನನ್ನೂ ಮಾಡಲಿಲ್ಲ. ಕಾಲದ ಮೌಲ್ಯ ಅರಿಯದವನಿಗೆ ಬದುಕಿನಲ್ಲಿ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ. ಪಾರಸ ಕಲ್ಲು ಇದ್ದರೂ ನಿನ್ನ ಜೀವಿತದಲ್ಲಿ ಚಿನ್ನ ಆಗುವುದಿಲ್ಲ. ಶಿಷ್ಯನು ತಲೆ ತಗ್ಗಿಸಿ ಪಶ್ಚಾತ್ತಾಪದಿಂದ ನಿಂತಿದ್ದನು. ಆದರೆ ಅವನಿಗೆ ಬೇಕಾದ ಪಾಠವನ್ನು ಅರಿತಿದ್ದನು. ಬದಲಾದ ಶಿಷ್ಯ ಆ ದಿನದ ನಂತರ ಸಮಯವನ್ನು ಗೌರವದಿಂದ ಕಾಣತೊಡಗಿದನು. ಬೆಳಗ್ಗೆ ಬೇಗನೆ ಎದ್ದು ಅಧ್ಯಯನ, ಸೇವೆ, ಕಾರ್ಯಗಳಲ್ಲಿ ತೊಡಗಿದನು. ಆಲಸ್ಯವನ್ನು ಬಿಟ್ಟು ಶಿಸ್ತು ಜೀವನದಲ್ಲಿ ಅಳವಡಿಸಿಕೊಂಡನು. ಇವುಗಳೇ ಅವನ ಜೀವನವನ್ನು ಬದಲಾಯಿಸಿತು. ಮಾಯಾಜಾಲದಿಂದ ಅಲ್ಲ, ಆದರೆ ಶ್ರಮದಿಂದ. ಗೆಳೆಯರೇ, ಈ ಕಥೆಯಿಂದ ತಿಳಿಯುವ ನೀತಿ ಏನೆಂದರೆ, ನಿಜವಾದ ಪಾರಸ ಕಲ್ಲು ಎಂದರೆ ಕಾಲ. ಅದನ್ನು ಸರಿಯಾಗಿ ಉಪಯೋಗಿಸಿದರೆ ಅದು ಸಾಮಾನ್ಯ ಪ್ರಯತ್ನವನ್ನು ಚಿನ್ನದ ಫಲದಲ್ಲಿ ಪರಿವರ್ತಿಸುತ್ತದೆ. ಆದರೆ ಅದನ್ನು ವ್ಯರ್ಥ ಮಾಡಿದರೆ ಬಾಕಿ ಉಳಿಯುವುದು ಕೇವಲ ಪಶ್ಚಾತ್ತಾಪ. ಕೊನೆಯ ಸಂಗತಿ ಏನೆಂದರೆ, ಬಾಳಲ್ಲಿ ನಂತರ ಎಂಬ ಗುರಿಯೇ ಇಲ್ಲ. ಇರುವುದು ಕೇವಲ ಇದೀಗ ಎಂಬ ಅವಕಾಶ. ಇಂದಿನಿಂದಲೇ ಆರಂಭಿಸಿ. ಸಮಯ ಸಾಗುತ್ತಲೇ ಇದೆ. 1 ದಿನ ಎದ್ದಾಗ ಎಲ್ಲ ಮೌಲ್ಯಮಯ ಅವಕಾಶಗಳು ಕೈತಪ್ಪಿ ಹೋಗಿರಬಹುದು. ಇದನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಸದಾ ಸುಖಿಯಾಗಿರಿ.